ನಮಸ್ಕಾರ, ನಾನು ನಿಮ್ಮ ಅನಿತಾ ಪ್ರಕಾಶ್ ಮಾತಾಡ್ತಾ ಇರೋದು. ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಈಗ ನಮ್ಮ ಹತ್ರ ಏನಾದರೂ ಹೊಗಳಿದ್ರೆ ತೆಗಳಿದ್ರೆ ನಾವು ಹಠಕ್ಕೆ ಇರಬಾರ್ದು. ಸೊ ನಮ್ಮನ್ನು ತೆಗಳಿದ್ರೆ ನಾವು ಯಾರು ನಮ್ಮನ್ನು ತೆಗಳುತ್ತಾರೋ ಅವರಿಗೆ ನಾವು ಥ್ಯಾಂಕ್ಸ್ ಅಂತ ಹೇಳಬೇಕಂತೆ. ಇದ್ರ ಬಗ್ಗೆ ನಾನು ನಿಮಗೊಂದು ಕತೆ ಹೇಳ್ತೀನಿ. ಒಬ್ಬ ರಾಜ ದೇವಸ್ಥಾನಕ್ಕೆ ಹೋಗಿರ್ತಾನೆ. ಒಬ್ಬ ಋಷಿ ಮುನಿಗಳು ನಿನ್ನ ಹತ್ರ ಏನಾದರೂ ಇದ್ದರೆ ನೀನು ಏನಾದರೂ ನನಗೆ ಕೊಡು ಅಂತ ಕೇಳ್ತಾರೆ. ಸೊ ಆವಾಗ ಅವನು ಏನಾದರೂ ಕೊಡು ಅಂತ ಹೇಳಿದಾರಲ್ಲ ಅಂತ ಹೇಳಿಬಿಟ್ಟು ಅವನೇನು ಮಾಡ್ತಾನೆ, ಪಕ್ಕದಲ್ಲಿ ಸಗಣಿ ಇರುತ್ತೆ, ಸಗಣಿನ ಅವರಿಗೆ ನೀವು ಏನಾದರೂ ಕೊಡಿ ಅಂತ ಹೇಳಿದ್ರಲ್ಲ ಸ್ವಾಮೀಜಿ, ಸೊ ನಾನು ನಿಮಗೆ ಸಗಣಿನೇ ಕೊಡ್ತಿದ್ದೀನಿ ಅಂತ ಹೇಳ್ತಾರೆ. ಸೊ ಋಷಿಮುನಿಗಳು ಅದನ್ನು ಇಸ್ಕೊಂಡ್ಬಿಟ್ಟು ಹೇಳ್ತಾರೆ, ವೃದ್ಧಿ ಆಗಲಿ, ಚೆನ್ನಾಗಾಗು ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ಅವನು ರಾಜ ಅರಮನೆಗೆ ಹೋಗಿ ನೆಕ್ಸ್ಟ್ ಡೇ ನೋಡೋ ಹೊತ್ತಿಗೆ ಮನೆ ಸುತ್ತ ಸಗಣಿ ತುಂಬಿರುತ್ತೆ. ಮತ್ತೆ ಅವನು ಋಷಿಮುನಿಗಳನ್ನು ಇರಿಸ್ಕೊಂಡು ಹೋಗ್ತಾನೆ. ಸ್ವಾಮೀಜಿ ಯಾಕೆ ಹೀಗಾಯಿತು, ನನ್ನಿಂದ ತಪ್ಪಾಗಿದೆ, ನಾನು ನಿಮಗೆ ಸಗಣಿ ಕೊಟ್ಟಿದ್ದಕ್ಕೆ ಈ ಥರ ಆಗಿದೆ, ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಿ ಅಂತ ಕೇಳ್ತಾನೆ. ಆಗ ಋಷಿಮುನಿಗಳು ಹೇಳ್ತಾರೆ, ನಾನು ಹೇಳಿದಂಗೆ ಮಾಡು, ನೀನು ಯಾಕೆ ಅಂತ ಕೇಳಬಾರ್ದು ನನ್ನನ್ನು ಅಂತೇಳಿ. ಸರಿ ಆಯಿತು ಅಂತ ಹೇಳಿಬಿಟ್ಟು ಒಪ್ಕೊಳ್ತಾರೆ ರಾಜ. ಆವಾಗ ನಿನ್ನ ಬಗ್ಗೆನೇ ನೀನು ಕೆಟ್ಟದಾಗಿ ಜನಗಳಿಗೆಲ್ಲ ಹಬ್ಬಿಸು ಅಂತ ಹೇಳ್ತಾರೆ. ರಾಜ ಅದೇ ಥರ ಜನಗಳಿಗೆ ಹೋಗ್ಬಿಟ್ಟು ಅವನ ಬಗ್ಗೆ ಕೆಟ್ಟದಾಗಿ ರಾಜ ಕೆಟ್ಟವನು ಅಂತ ಹೇಳಿ ಹಬ್ಬಿಸ್ತಾರೆ. ಎಲ್ಲ ಜನಗಳು ರಾಜ ಕೆಟ್ಟವನು, ರಾಜ ಹಾಗೆ, ರಾಜ ಹೀಗೆ ಅಂತ ಎಲ್ಲ ಹೇಳ್ತಾರೆ. ಆವಾಗ ಅವನು ಹೇಳಿದ ಒಂದೊಂದು ದಿನ ಜನ ಹಬ್ಬಿಸ್ತಿರ್ತಾರಲ್ಲ, ಆವಾಗ ಅಲ್ಲಿ ಅರಮನೆ ಸುತ್ತ ಸಗಣಿ ಕಮ್ಮಿ ಆಗ್ತಾ ಹೋಗುತ್ತೆ, ಖಾಲಿಯಾಗುತ್ತೆ. ಸೊ ಮತ್ತೆ ರಾಜ ಈ ಥರ ಆಯ್ತಲ್ಲ ಅಂತ ಋಷಿಮುನಿಗಳ ಹತ್ರ ಮತ್ತೆ ಹೋಗ್ತಾರೆ. ಯಾಕೆ ಹೀಗೆ ಮಾಡಿದ್ರಿ ಋಷಿಮುನಿಗಳೇ, ನನ್ನ ಅಗೌರವ ಥರ ನನಗೆ ಈ ಥರ ಮಾಡಿದ್ರಲ್ಲ, ಜನ ಎಲ್ಲ ನನ್ನನ್ನು ಅಗೌರವದಿಂದ ತೆಗಳಿದ್ರಲ್ಲ, ಆದರೂ ಸಗಣಿ ಎಲ್ಲ ಖಾಲಿ ಆಯ್ತಲ್ಲ ಯಾಕೆ ಅಂತ ಹೇಳಿಬಿಟ್ಟು. ಆಗ ಋಷಿಮುನಿಗಳು ಹೇಳ್ತಾರೆ, ಆಡ್ದವ್ರ ಮಾತು ಅಂತೇಳಿ. ಆವಾಗ ನೀನು ಮಾಡಿದ ಕರ್ಮಗಳು ಅವರು ಹೇಳಿದ್ರಲ್ಲ ಜನಗಳು, ಅವರಿಗೆ ಅದು ತಲುಪ್ತು, ನಿನಗೆ ತಲುಪಲಿಲ್ಲ ಅದು. ಸೊ ಅವರಿಗೆ ಆ ಕರ್ಮ ತಲುಪ್ತಾ ಹೋದ್ರಿಂದ ನಿನ್ನ ಸುತ್ತ ಇದ್ದಿದ್ದು ಸಗಣಿ ಖಾಲಿ ಆಯಿತು ಅಂತ ಹೇಳಿಬಿಟ್ಟು. ಸೊ ನಾವು ಯಾರೇ ನಮ್ಮನ್ನು ನಿಂದನೆ ಮಾಡಿದರೂ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ಅದಕ್ಕೆ ಹೇಳೋದು ಒಂದು ಗಾದೆನ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ. ಈ ಗಾದೆ ಸತ್ಯವಾದದ್ದು.